ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾಗೆ ನಟ ಶಿವರಾಜ್ ರಾಜ್‌ಕುಮಾರ್ ಗ್ರೀನ್ ಸಿಗ್ನಲ್ ನೀಡಿದ್ದು, ಭಗವಾನ್ ವಿಷ್ಣುವಿನ 2ನೇ ಅವತಾರವಾದ ಕೂರ್ಮಾವತಾರದ ಕಥೆಯನ್ನ ಆಧರಿಸಿದ ಕೂರ್ಮಾವತಾರ್ ಎಂಬ ತೆಲುಗು ಚಿತ್ರತಂಡವನ್ನ ನಟ ಸೇರಿಕೊಂಡಿದ್ದಾರೆ. ನಟನ ಸೇರ್ಪಡೆಯೊಂದಿಗೆ ಚಿತ್ರದ ಶೀರ್ಷಿಕೆಯನ್ನು ಘೋಷಿಸಿರುವ ಚಿತ್ರತಂಡ, ಅವರ ಉಪಸ್ಥಿತಿಯು ಚಿತ್ರದ ಕಥಾ ಜಗತ್ತಿಗೆ ಹೆಚ್ಚಿನ ಬಲವನ್ನ ನೀಡಲಿದೆ ಎಂದು ಬಣ್ಣಿಸಿದೆ. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಕೂರ್ಮಾವತಾರದ ಹಿನ್ನೆಲೆಯನ್ನ ಒಳಗೊಂಡ ಕಥೆಯನ್ನ ಪ್ರಧಾನವಾಗಿಟ್ಟುಕೊಂಡು ನಿರ್ಮಾಣವಾಗುತ್ತಿರುವ ಮೊದಲ ಸಿನಿಮಾ ಇದಾಗಿದ್ದು, ಈಗಾಗಲೇ ಬಿಡುಗಡೆಯಾಗಿರುವ ಟೀಸರ್ ಭಾರೀ ಕುತೂಹಲ ಮೂಡಿಸಿದೆ. ಈ ಘೋಷಣೆಯು ಅ ಲೆಜೆಂಡ್ ರೈಸಸ್, ಅ ಫಾರ್ಗಾಟನ್ ಮಿಸ್ಟ್ರಿ ಅವೇಕನ್ಸ್ ಎಂಬ ಟ್ಯಾಗ್ ಲೈನ್ ಅನ್ನು ಸಹ ಒಳಗೊಂಡಿದೆ. ಚಿತ್ರದಲ್ಲಿ ವರಲಕ್ಷ್ಮಿ ಶರತ್ಕುಮಾರ್, ರಾಜ್ ತರುಣ್, ಅತಿರ ರಾಜ್, ಸಾಯಿ ಕುಮಾರ್, ಶಿವಾಜಿ, ಗೆಟಪ್ ಶ್ರೀನು ಮತ್ತು ಮಹೇಶ್ ವಿಟ್ಟಾ ಮುಂತಾದವರು ನಟಿಸಿದ್ದಾರೆ. ಹರ್ಷವರ್ಧನ್ ಕಡಿಯಾಲ ಬರೆದು ನಿರ್ದೇಶಿಸಿರುವ ಕೂರ್ಮಾವತಾರ್ ಚಿತ್ರಕ್ಕೆ ಜಗದೀಶ್ ಚೀಕಾಟಿ ಛಾಯಾಗ್ರಹಣ ಮತ್ತು ಬಿ. ಅಜನೀಶ್ ಲೋಕನಾಥ್ ಸಂಗೀತ ಸಂಯೋಜಕರಾಗಿದ್ದಾರೆ. ಟಾಕ್ಸಿಕ್ ಚಿತ್ರಕ್ಕೆ ಎ ಪ್ರಮಾಣ ಪತ್ರ ಬಂದಿದೆ. ಇದು ದೊಡ್ಡವರಿಗೆ ಮಾಡಿರೋ ಚಿತ್ರ ಅಂತಲೂ ಹೇಳಿದೆ. ಇದರ ರನ್ ಟೈಮ್ ಕೂಡ ರಿವೀಲ್ ಆಗಿದೆ. ಈ ದೊಡ್ಡ ಸಿನಿಮಾದಲ್ಲಿ ಸಾಕಷ್ಟು ವಿಷಯ ಇದೆ. ಅದು ಎಲ್ಲರ ರೀತಿಯ ಭಾವನೆಯನ್ನ ಕಟ್ಟಿಕೊಡುತ್ತದೆ. ಗ್ಯಾಂಗ್ಸ್ಟರ್ ಕಥೆಯೊಂದನ್ನ ಮಹಿಳಾ ನಿರ್ದೇಶಕಿ ದೃಷ್ಟಿಯಿಂದಲೇ ತೆಗೆಯಲಾಗಿದೆ. ಡೈರೆಕ್ಟರ್ ಗೀತು ಮೋಹನ್ ದಾಸ್ ಕಂಡ ಕನಸಿಗೆ ಯಶ್ ಹೆಗಲು ಕೊಟ್ಟಿದ್ದಾರೆ. ಹಾಗಾಗಿಯೇ ಟಾಕ್ಸಿಕ್ ಸಿನಿಮಾ ಆಗಿದೆ. ಕೆವಿಎನ್ ಸಂಸ್ಥೆ ಕೂಡ ಚಿತ್ರವನ್ನು ನಿರ್ಮಿಸಿದೆ. ಟಾಕ್ಸಿಕ್ ಸಿನಿಮಾ ದೊಡ್ಡ ಚಿತ್ರವೇ ಆಗಿದೆ. ಇದರ ರನ್ ಟೈಮ್ ದೊಡ್ಡದೇ ಇದೆ. ಅದೆಷ್ಟು ಅಂದ್ರೆ 3 ಗಂಟೆ 14 ನಿಮಿಷದ ಈ ಚಿತ್ರ ಸಾಕಷ್ಟು ವಿಷಯಗಳನ್ನು ಒಳಗೊಂಡಿದೆ. ಆದರೆ ಇದು ಕ್ರೈಮ್ ಥ್ರಿಲ್ಲರ್ ಜಾನರಿಗೆ ಸೇರಿದ ಚಿತ್ರವೇ ಆಗಿದೆ. ಸೆನ್ಸಾರ್ ಮಂಡಳಿ ಈ ಚಿತ್ರವನ್ನ ನೋಡಿದೆ. ಎ ಪ್ರಮಾಣ ಪತ್ರವನ್ನ ಕೊಟ್ಟಿದೆ. ಟಾಕ್ಸಿಕ್ ಚಿತ್ರದಲ್ಲಿ ಮಕ್ಕಳು ನೋಡುವ ವಿಷಯವೇನೂ ಇಲ್ಲ. ಆದರೆ ಈ ಚಿತ್ರವನ್ನ ವಯಸ್ಕರಿಗಾಗಿಯೇ ಮಾಡಿದ್ದಾರೆ. ಅವರಿಗೆ ಹೇಳುವ ವಿಷಯವನ್ನ ಮನದಲ್ಲಿ ಇಟ್ಟುಕೊಂಡೇ ಸಿನಿಮಾ ಮಾಡಿದ್ದಾರೆ. ಡೈರೆಕ್ಟರ್ ಗೀತು ಮೋಹನ್ ದಾಸ್ ಕಲ್ಪನೆಯ ಈ ಚಿತ್ರಕ್ಕೆ ಯಶ್ ಸಾಥ್ ಕೊಟ್ಟಿದ್ದಾರೆ. ಸಿನಿಮಾ ಕಥೆನೂ ಬರೆದಿದ್ದಾರೆ. ಇಬ್ಬರೂ ಸೇರಿ ಬರೆದ ಈ ಸಿನಿಮಾದಲ್ಲಿ ಗ್ಯಾಂಗ್ಸ್ಟರ್ ಸ್ಟೋರಿ ಇದೆ. ನಟಿ ರಿಷಿಕಾ ಸಿಂಗ್ ಇತ್ತೀಚೆಗೆ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಮುಂಬರುವ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಖಾರವಾದ ಟೀಕೆಗಳನ್ನು ವ್ಯಕ್ತಪಡಿಸಿದ್ರು. ಈ ವಿಷಯ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೂ ಅಭಿಮಾನಿಗಳ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ಈ ಕುರಿತು ರಿಷಿಕಾ ಸಿಂಗ್ ಅವರ ತಂದೆ, ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ಅವರು ಸಂದರ್ಶನವೊಂದರಲ್ಲಿ ಮಾತನಾಡಿದ್ದು, ತಮ್ಮ ಮಗರ ವೈಯಕ್ತಿಕ ಅಭಿಪ್ರಾಯಕ್ಕಿಂತ ಭಿನ್ನವಾಗಿ ಯಶ್ ಅವರ ಸಾಧನೆ ಹಾಗೂ ಟಾಕ್ಸಿಕ್ ಸಿನಿಮಾದ ವ್ಯಾಪ್ತಿಯನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಸಿನಿಮಾ ರಿಲೀಸ್ ಆದ್ಮೇಲೆ ಯಾರಿಗ್ ಬೇಕಾದ್ರೂ ಕ್ರಿಟಿಸೈಸ್ ಮಾಡೋದಕ್ಕೆ ಅಧಿಕಾರ ಇದೆ, ಮಾಡಿಕೊಳ್ಳಲಿ, ಅದು ಅವರವರ ನಿರ್ಧಾರ. ಆದರೆ ನನಗೆ ಯಶ್ ಅವರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಯಶ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೋಹಿನೂರ್ ವಜ್ರ ಇದ್ದಂಗೆ ಎಂದು ಬಣ್ಣಿಸಿದ್ದಾರೆ ರಾಜೇಂದ್ರ ಸಿಂಗ್ ಬಾಬು. ಧ್ರುವ ಸರ್ಜಾ, ವಿಶಾಲ್ ಆತ್ರೇಯ ಮನರಂಜನಾ ಚಿತ್ರಕ್ಕಾಗಿ ಮಾತುಕತೆಯಲ್ಲಿ ತೊಡಗಿದ್ದಾರೆ. ತತ್ಸಮ ತದ್ಭವ ನಿರ್ದೇಶನದ ಚೊಚ್ಚಲ ಚಿತ್ರದ ಮೂಲಕ ವಿಮರ್ಶಾತ್ಮಕ ಮೆಚ್ಚುಗೆ ಗಳಿಸಿದ ವಿಶಾಲ್ ಆತ್ರೇಯ, ಧ್ರುವ ಸರ್ಜಾ ಜೊತೆ ಮುಂದಿನ ಚಿತ್ರೀಕರಣ ನಡೆಸುವ ಸಾಧ್ಯತೆ ಇದೆ. ಪೀಪಲ್ ಮೀಡಿಯಾ ಫ್ಯಾಕ್ಟರಿಯ ಟಿ.ಜಿ. ವಿಶ್ವಪ್ರಸಾದ್ ನಿರ್ಮಿಸುವ ನಿರೀಕ್ಷೆ ಇರುವ ಹೊಸ ಯೋಜನೆಗಾಗಿ ಚಲನಚಿತ್ರ ನಿರ್ಮಾಪಕರು ನಟ ಧ್ರುವ ಸರ್ಜಾ ಜೊತೆ ಚರ್ಚೆಯಲ್ಲಿದ್ದಾರೆ ಎಂದು ವರದಿಯಾಗಿದೆ. ಶ್ರೀಮುರಳಿ ಜೊತೆ ಒಂದು ಯೋಜನೆಗಾಗಿ ಆತ್ರೇಯ ಕೈಜೋಡಿಸುತ್ತಿದ್ದಾರೆ ಎಂದು ಈ ಹಿಂದೆ ವರದಿಗಳಿದ್ದವು. ಆದರೆ ಆ ಚಿತ್ರ ಇನ್ನೂ ಪ್ರಗತಿಯಲ್ಲಿದೆ. ಈಗ ನಟನ ಹಿಂದಿನ ಚಿತ್ರಗಳಿಗಿಂತ ಭಿನ್ನವಾದ ಮನರಂಜನಾ ಚಿತ್ರಕ್ಕಾಗಿ ಆತ್ರೇಯ ಧ್ರುವ ಸರ್ಜಾ ಜೊತೆ ಕೈಜೋಡಿಸಬಹುದು. ಮುಂದಿನ ಯೋಜನೆಗಳನ್ನು ಆಯ್ಕೆ ಮಾಡಲು ಸಮಯ ತೆಗೆದುಕೊಳ್ಳುತ್ತಿರುವ ಧ್ರುವ, ಕೆಲವು ಚಲನಚಿತ್ರ ನಿರ್ಮಾಪಕರೊಂದಿಗೆ ಚರ್ಚೆಯಲ್ಲಿದ್ದಾರೆ ಎಂದು ವರದಿಯಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ಪವಿತ್ರ ಗೌಡಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಒಂದೆಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೆದಿದ್ದು, ಪ್ರಕರಣದ 14ನೇ ಆರೋಪಿ ಪ್ರದೋಷ್ ತನ್ನನ್ನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಇದರ ನಡುವೆಯೇ ಪವಿತ್ರ ಗೌಡ ಮೊದಲ ಪತಿ ಸಂಜಯ್ ಸಿಂಗ್ ನಿಧನರಾಗಿದ್ದಾರೆ.
ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಪವಿತ್ರ ಗೌಡ ಅವರ ಮೊದಲ ಪತಿ ಸಂಜಯ್ ಸಿಂಗ್ ನಿಧನರಾಗಿದ್ದಾರೆ. ಅವರು ಸುಮಾರು 7-8 ತಿಂಗಳ ಹಿಂದೆಯೇ ಮೃತಪಟ್ಟಿದ್ದು, ಈ ವಿಷಯ ಇತ್ತೀಚೆಗಷ್ಟೇ ಹೊರಬಿದ್ದಿದೆ. ಅದರಲ್ಲೂ ಸಂಜಯ್ ಸಿಂಗ್ ವಿಚ್ಛೇದನದ ನಂತರ ಅವರು ತೀವ್ರ ಕುಡಿತಕ್ಕೆ ದಾಸರಾಗಿದ್ದರು ಎನ್ನಲಾಗಿದ್ದು, ಲಿವರ್ ಸಮಸ್ಯೆಯಿಂದ ಚಿಕಿತ್ಸೆ ಫಲಕಾರಿಯಾಗದೆ ರಾಜಸ್ಥಾನದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.